ಈ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಗಾಡಿ ತಗೊಳ್ಳೋ ತುಂಬಾ ಜನದ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ ಲಕ್ಷಾನ್ಗಟ್ಲೆ ದುಡ್ಡು ಕೊಟ್ಟು ಹೊಸ ಗಾಡಿ ತಗೊಳದ್ಕಿನ್ನ ಅರ್ಧ ದುಡ್ಡು ಕೊಟ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಈ ಅರ್ಧ ದುಡ್ಡು ಕೊಟ್ಟು ತಗೋಣ ಗಾಡಿಗಳು ಯಾವ ತರ ಇರ್ತವೆ ಅಂದ್ರೆ ಅರ್ಧ ದಿವಸನೂ ಬರಲ್ಲ. ಯಾಕಂದ್ರೆ ಅವನ್ನ ಯಾವ ರೇಂಜ್ ಉಜ್ಜಾಡಿರ್ತಾರೆ, ಯಾವ ರೇಂಜ್ ಮೇಂಟೈನ್ ಮಾಡಿರ್ತಾರೆ ಅಂತ ನಮ್ಗೇನು ಗೊತ್ತಿರಲ್ಲ. ಇದು ನಾವ್ ಹೆಂಗೆ ಅಂದ್ರೆ ನಮ್ ಡ್ರೀಮ್ ಬೈಕು ಅಂತ ಹೇಳಿ ನೋಡ್ತಿದ್ದಂಗೆ ಈ ಬರ್ಗೆಟ್ಟವ್ರು ಬಾವಿ ಸಿಕ್ಕರು ಸಾಕು ಬಾಳ್ವೆ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಆ ತರ ನೋಡ್ತಿದ್ದಂಗೆ ತಗೊಂಡ್ಬಿಡೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಅಲ್ಲದೆ ಈ ಗಾಡಿಗಳು ಈ ಹೋಟ್ಲ್ ಎಷ್ಟೇ ಚೆನ್ನಾಗಿದ್ರು ಅಡಿಗೆ ಮನೆ ಕಪ್ಪಾಗಿರುತ್ತಲ್ಲ, ಆ ತರ ಗಾಡಿ ಮಾತ್ರ ಔಟ್ಲುಕ್ ಅಲ್ಲಿ ನೋಡಕ್ ಚೆನ್ನಾಗಿರುತ್ತೆ, ಬಟ್ ಇಂಜಿನ್ ಅಲ್ಲಿ ಯಾವ ಪಾರ್ಟ್ಸು ಏನು ಇರಲ್ಲ. ಅದು ಅಲ್ಲದೆ ಈ ಗಾಡಿಗಳು ನಮ್ಗೆ ಬರೀ ಗಾಡಿಗಳಾಗಿರಲ್ಲ, ನಮ್ ಜೀವನದ ಒಂದು ಭಾಗ ಆಗಿರ್ತವೆ. ನಾವು ಇದೇ ನಮ್ ಡ್ರೀಮ್ ಬೈಕು ಇದನ್ನ ತಗೋಬೇಕು ಅಂತ ಎಷ್ಟೋ ದಿವಸ ಕನಸು ಕಟ್ಕೊಂಡು ಕಷ್ಟಪಟ್ಟು ದುಡ್ಡು ಹೊಂದಿಸಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಕೊರ್ಗಿ ಹಗ್ಲು ರಾತ್ರಿ ಇದನ್ನ ಬೇಜಾರು ಮಾಡ್ಕೊಳೋದ್ಕಿನ್ನ ಇನ್ನೊಂದ್ ಸ್ವಲ್ಪ ದಿವಸ ವೆಯ್ಟ್ ಮಾಡ್ಕೊಂಡು ಹೊಸ ಗಾಡಿ ತಗೊಂಡು ಸಂತೋಷವಾಗಿರೋದೇ ಮೇಲು. ಸೊ ಯಾವ್ದಕ್ಕೂ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ರಿ.